ಬಂದಿದ್ದಕ್ಕ ಇಷ್ಟು ಜೋಶಲ್ಲಿ ಓಡ್ ಬಂದಿದ್ ಇವಳು. ಅದ್ ಹೇಗ್ ಗೊತ್ತಾಗತ್ತೋ ಇವಳಿಗೆ? ಮಲಗಿದ್ಲು, ದಡ ಬಡ ಅಂತ ಎದ್ ಬಂದ್ಲು. ಅದು ಸೀತಾ, ಆಕ್ಚುಲಿ ನಾವು ನಿನ್ನೆನೆ ನಮ್ಮ ಟೈಮ್ ಟೇಬಲ್ನ ಇವಳು ಕೊಟ್ಟು ಹೋಗಿದ್ವಿ. ಅಂದ್ರೆ ನಾವು ಮನೆಯಿಂದ ಎಷ್ಟು ಗಂಟೆಗೆ ಹೊರಡ್ತೀವಿ, ಇಲ್ಲಿ ಎಷ್ಟು ಗಂಟೆಗೆ ಬರ್ತೀವಿ, ಅದೆಲ್ಲ ಹೇಳಿದ್ವಿ ಅಲ್ವಾ? ಎಸ್. ನೀನ್ ನೋಡಿದ್ರೆ 4 ಬಿಡ್ಬೇಕು ಅಂತ ಕಣ. ಯಾವ್ದೋ ಜಾಗಕ್ಕೆ ಕರಿತೀಯ, ಅಲ್ಲಿ ನೋಡ್ರೆ ಫೋನ್ ಮಾಡ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀಯ. ಮನೆಗೆ ಬಂದ್ರೆ ನಾನು ಮೀಟ್ ಮಾಡದೆ ಹೋಗ್ತೀಯ. ಇದೆ ಕಣ ನಿನ್ಗೆ. ಆಕ್ಚುಲಿ ಬೇರೆ ಯಾವ್ದೋ ಕೆಲಸ ಬಂದು ಆ ಕೆಲಸ ಅಲ್ಲೇ ನಿಲ್ತು ಮಗ. ಅದೇನ್ ಕೆಲ್ಸ ಇದೆಯೋ ಇವತ್ತು ಮುಗಿಸ್ಕೊಳ್ಳಿ. ಏನೋ ಇಂಪಾರ್ಟೆಂಟ್ ಇರ್ಬೇಕು ಅಂತ ರಾಮ್ ಹೇಳ್ತಾ ಇದ್ರು. ಏನು ಸೈಟ್ ವಿಸಿಟಾ? ನಡಿ ಹೋಗೋಣ. ಮಗ ಅದ್ ಬಿಟ್ಟಾಕೋ. ಯಾಕೋ? ಆ ಕೆಲಸನ ನಾನೇ ಮಾಡಿ ಮುಗಿಸಿದೀನಿ, ನೀನು ತಲೆ ಕೆಡಿಸ್ಕೊಬೇಡ. ಹಾ. ಈ ಅಶೋಕ್ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ವಲ್ಲ. ನಿನ್ನೆ ತನಕ ಆಸ್ತಿನ ರಾಮ್ ಕೈಲಿ ಬಿಡಿಸ್ತೀನಿ ಅಂತಿದ್ದೋರು, ಈಗ ಅದನ್ನ ಮರಕ್ಕೆ ಕಟ್ಟಿದ್ದಾರೆ. ಆದ್ರೂ ನನ್ನ ಗಂಡ ಏನೇ ಮಾಡಿದ್ರು ಅದಕ್ಕೊಂದು ರೀಸನ್ ಇರುತ್ತೆ. ನೆನ್ನೆ ನನ್ ಗಂಡನ್ನ ಕರ್ಸಿ ಕಾಯಿಸಿ ಈಗ ತಲೆ ಕೆಡ್ಸ್ಕೊಬೇಡ ನಾನೇ ಕೆಲಸ ಮುಗಿಸ್ಬಿಟ್ಟೆ ಅಂದ್ರೆ ಅದೇಗಾಗತ್ತೆ? ಕರೆಕ್ಟಾಗಿ ಕೇಳಿರಿ ಸೀತಾ, ಹೇಳಿ ಇನ್ನೊಂದ್ಸಲ ಅವನ್ಗೆ. ಸೀತಾ, ನೀನು ನಿನ್ನ ಅಣ್ಣನ ಜೊತೆ ಹೀಗೆ ಜಗಳ ಆಡ್ಬೋದಾ? ಸೀತಾ, ನೀವು ನನ್ನ ಹೆಂಡತಿ ಆದ್ಮೇಲೆ ಇವನಿಗೆ ತಂಗಿ ಆಗಿದೆ ಅಂತ ಹೇಳಿ ಅವನ್ಗೆ. ಫಸ್ಟು ಗಂಡ ಆಮೇಲೆ ಅಣ್ಣ ಅಂತ ಹೇಳಿ ಸೀತಾ ಅವನ್ಗೆ. ಹೌದು. ಅಂದ್ರೆ ನೀವು ಗಂಡ ಹೆಂಡತಿ ಇವಾಗ ಒಂದ್ ಪಾರ್ಟಿ, ನನ್ ಮೇಲೆ ತಿರುಗಿ ಬಿದ್ದಿದ್ದೀರಾ ಅನ್ನಿ. ಅಯ್ಯೋ, ಈ ಪ್ರಪಂಚದಲ್ಲಿ ನನಗೆ ಸಾಥ್ ಕೊಡೋರು ಒಬ್ರು ಇಲ್ವೇ? ಅವರಿಬ್ರು ಗಂಡ ಹೆಂಡತಿ ಒಂದ್ ಟೀಮ್ ಆದ್ರೆ ಏನ್ ಅಶೋಕ್, ನಿಮ್ ಜೊತೆ ನನ್ಗೆ ಯಾವಾಗ್ಲೂ ಇರ್ತದೆ. ಏನ ಜಗಳ ಬಿದ್ಯಾ? ಬರೋ 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 ಬರೋ. ಇದೆ ಮಾತಾ? ಬರೋ. ಯಾಕೋ ಶಂಕರ್ಗೆ ಅಪ್ಪ ಸಿಕ್ಬಿಟ್ರೆ ಎಲ್ಲ ಮತ್ತೆ ಹೋಗುತ್ತೆ. ಮಾಡ್ಬೇಕಾಗಿರೋ ಕೆಲಸ ಮಾಡೋದ್ ಬಿಟ್ಟು ಯೂಸ್ಲೆಸ್ ಜಗಳ ಆಡ್ತಾ ಇದ್ದಾರೆ. ಸುಬ್ಬಿ, ಆಕೋಶ್ ಅಂಕಲ್ ಹತ್ರ ನಾನು ಮಾತಾಡ್ಬೇಕು. ನನ್ನ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ನನ್ನ ಸಾವಿಗೆ ಜಸ್ಟಿಸ್ ಸಿಗ್ಬೇಕಂದ್ರೆ ನೀವು ಅವರಿಗೆ ಶಿಕ್ಷೆ ಕೊಡಿಸ್ಬೇಕು. ನಿಮ್ಮ ಮಗಳು ಸಿಹಿ. ತಗೊಳ್ಳಿ. ಸಿಹಿ ಹ್ಯಾಂಡ್ ರೈಟಿಂಗ್. ಏನಾದ್ರೂ ರಾಮ್ ನೋಡಿದ್ರೆ ಪಕ್ಕ ನಂಬ್ತಾರೆ, ಡೌಟೇ ಬೇಡ. ನಾನು ಈಗಲಿಂದ ರಾಮ ಕೊಡ್ತೀನಿ, ಈಗಲೇ ಕೊಡ್ತೀನಿ. ಏನಾಯ್ತು ಅಂಕಲ್? ಅಲ್ಲ, ಇದನ್ನ ಸಿಹಿನೇ ರಾಮ ಕೊಡ್ಬೋದಲ್ವಾ? ಅವಳು ಪವರ್ ಬಂದಿದ್ಯಲ್ಲ. ಅಯ್ಯೋ, ನಾನ್ ಕೊಟ್ರೆ ಅಪ್ಪನ್ಗೆ ಹೆದರಿಕೆ ಆಗಲ್ವಾ? ಯಾವ್ದೋ ಗಾಳಿ ಬಂದ್ ಕೊಡ್ತು ಅಂತ ಸುಮ್ನೆ ಕೊಡಕ್ ಹೇಳು ಸುಬ್ಬಿ ಅವ್ರಿಗೆ. ಅಂಕಲ್, ಸಿಹಿ ಹೋಗ್ ಕೊಟ್ರೆ ಗಾಳಿಯಲ್ಲಿ ಕಾಗ್ದ ಹಾರ್ಕೊಂಡ್ ಬಂತು ಅಂತ ಇವ್ರಪ್ಪ ಅಲ್ಲ, ನಂಗೂ ಅಪ್ಪ ಅಲ್ವಾ? ನಮ್ಮಪ್ಪ ಹೆದರ್ಕೊಳ್ಳಲ್ವಾ? ಕರೆಕ್ಟ್ 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 ಸಿಹಿ. ಯಾ, ನಾನೇ ಕೊಡ್ತೀನಿ. ಡೋಂಟ್ ಗಿವ್ ಮಿ ಎನಿ ರೀಸನ್ ಸುಮಂತ್. ಕೆಲಸ ಮಾಡಕ್ ಬರ್ತಾ ಇದ್ರೆ ಸುಮ್ಮನೆ ರೀಸನ್ಸ್ ಕೊಬೇಡಿ. ಐ ವಾಂಟ್ ದ ರಿಪೋರ್ಟ್ ಇಮಿಡಿಯೇಟ್ಲಿ. ಅಲ್ಬಿದೆ ಮಗ, ಬೇರೆ ಹತ್ರ ಏನೋ ಪ್ರಾಬ್ಲಮ್ ಆಗಿದೆ, ಇಮಿಡಿಯೇಟ್ಲಿ ಹೋಗ್ಬೇಕು.
ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಒಂದು ಹೇಳೋದಿದೆ ಕಣೋ. ಫಸ್ಟು ವೈರಸ್ ಹೋಗೋಣ, ಆಮೇಲೆ ಮಾತಾಡೋಣ ಪ್ಲೀಸ್. ಸಿಹಿ ಬಗ್ಗೆ. ಈ ಬಗ್ಗೆನಾ? ಏನು ನೆನ್ನೆ ಇದ್ರ ಬಗ್ಗೆನೇ ಮಾತಾಡೋದಕ್ಕೆ ಕರ್ತಿದ್ದ? ಮಗ, ಸಿಹಿ ಬದುಕಿಲ್ಲ. ಈ ವಿಷಯ ಕಷ್ಟ ಆದರೂ ಹೇಗೋ ಒಂದು ನಾವು ಒಪ್ಕೊಂಡಿದ್ದೀವಿ. ಆದರೆ ಅವಳ ಸಾವಿನ ಹಿಂದೆ ಯಾರ್ದೋ ಕುತಂತ್ರ ಇದೆ ಅನ್ನೋದಾದರೆ ಇದನ್ನು ಒಪ್ಕೊಳ್ಳೋಕ್ಕೂ ಆಗಲ್ಲ, ಕ್ಷಮಿಸೋಕ್ಕೂ ಆಗಲ್ಲ ಮಗ. ಮಗ, ಇದುವರೆಗೂ ಸಿಹಿ ಸಾವು ಹೇಗಾಯಿತು ಅನ್ನೋದ್ರ ಬಗ್ಗೆ ನಮ್ಮ ಹತ್ರ ಉತ್ತರನೇ ಇಲ್ಲ ಕಣೋ. ಈಗ ಅದ್ರ ಉತ್ತರ ಕಂಡುಹಿಡಿಯೋ ಟೈಮ್ ಬಂದಿದೆ ಕಣೋ. ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತೀಯ? ನನಗೆ ಆ ಯೋಚನೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ಯಾ ಅಶೋಕ್? ನನ್ನ ಮಗಳ ಸಾವಿಗೆ ನ್ಯಾಯ ಪಡ್ಕೋಬೇಕು ಅಂತ ನನಗಿರಲ್ವಾ? ಈ ಪೊಲೀಸ್ ಕೇಸು ಕೋರ್ಟು ಅಂತ ಹಿಂದೆ ಓಡಾಡಿದ್ರೆ ಮನೆ ಹತ್ರ ಪೊಲೀಸು ಎಲ್ಲರೂ ಬರ್ತಾರೆ. ಆಗ ಸೀತಾಂಗ್ ಏನೋ ಹೇಳ್ತೀಯ? ಒಂದಲ್ಲ ಒಂದಿನ ಸೀತಂಗ್ ಈ ವಿಷಯ ಗೊತ್ತಾದ್ರೆ? ಮಗ, ನಾನು ನಿನ್ನ ಮಾತನ್ನು ಒಪ್ಕೊತೀನಿ, ಆದರೆ ಈ ವಿಷಯನ ಹಾಗೆ ಬಿಡೋಕ್ಕಾಗಲ್ಲ ಕಣೋ. ಸಿಹಿನ ಸಾಯಿಸಿದವ್ರಿಗೆ ನಾವು ಶಿಕ್ಷೆ ಕೊಡಿಸ್ಲೇಬೇಕು ಮಗ. ಅವ್ರಿಗೆ ಶಿಕ್ಷೆ ಕೊಡ್ಸೋಕೆ ಹೋಗಿ ಈಗಷ್ಟೇ ಸುಧಾರಿಸ್ಕೊಂಡು ಹುಷಾರಾಗ್ತಿರೋ ನನ್ನ ಸೀತಂಗೆ ಶಿಕ್ಷೆ ಕೊಡಕ್ಕೆ ನನಗಿಷ್ಟ ಇಲ್ಲ ಮಗ. ಅದಕ್ಕೆ ಇದನ್ನೆಲ್ಲ ಮರೆತು ಮೂವ್ ಆನ್ ಆಗಿದ್ದೀನಿ. ಅದನ್ನು ನೀನು ಅರ್ಥ ಮಾಡ್ಕೋ ಅಶೋಕ್. ಸರಿ ಮಗ, ನಾನು ನಿನಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಈ ಫೈಲ್ನ ಒಂದ್ಸಲ ನೋಡು. ಯಾವ ಫೈಲು ಇದು? ಆಫೀಸ್ದ? ನನಗೋಸ್ಕರ ಪ್ಲೀಸ್ ಒಂದ್ಸಲ ನೋಡು.